ಅದು ತಪ್ಪು. ನಾನು ಕೂಡ ಭಾಳಷ್ಟು ಯೂಟ್ಯೂಬ್ ಚಾನಲ್ಸ್ನಲ್ಲಿ ಅದನ್ನು ನೋಡ್ತಾ ಇರ್ತೇನೆ. ಅನೇಕ ವಿಚಾರಗಳನ್ನ ಇದು ಮಾಡ್ತಾರೆ. ಅದರಲ್ಲಿ SIT ತನಿಖೆ ಆಗ್ತದೆ. ಸೊ ಹೀಗಾಗಿ ತನಿಖೆ ಮುಗಿಯುವವರೆಗೂ ಕೂಡ ಯಾವುದೇ ಒಂದು ಊಹಾಪೋಹ ಆಗಲಿ ಅಥವಾ ಯಾವುದೇ ಒಂದು ಆ್ಯಂಗಲ್ನಲ್ಲಿ ಸಹ ಜನ ವಿಚಾರ ಮಾಡೋದು ಅದು ತಪ್ಪು. ತನಿಖೆ ಆದಮೇಲೆ ಸತ್ಯಾಸತ್ಯತೆ ಬಲ್ಲಿ ಬರ್ತದೆ. ಹೀಗಾಗಿ ಯಾರ ಮೇಲೂ ಕೂಡ ನಾವು ದೂಷಿಸುವಂಥದ್ದು, ಈಗಲೇ ಯಾರನ್ನಾರು ನಾವು ಇದು ಮಾಡುವಂಥದ್ದು ಅದು ಸರಿಯಾದದಂತಲ್ಲ. ಯಾವ ಒತ್ತಡ ಕೂಡ ಇಲ್ಲ, ಯಾವ ಒತ್ತಡಗಳು ಕೂಡ ಇಲ್ಲ. ಬಿಜೆಪಿಯವರು ಹೇಳ್ತಾರೆ ಮಂಜುನಾಥನ್ ಶಾಪೆ ಸರ್ಕಾರಕ್ಕೆ ಬರೀ ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆನೇ ಈ ಸರ್ಕಾರ. ನೋಡಿ, ಇಂಥ ಒಂದು ಬೆಳವಣಿಗೆ ಇರುತ್ತದೆ ವಿಶೇಷವಾಗಿರಲಿ. ಇವೆಲ್ಲ ಆದಮೇಲೆ ಸರ್ಕಾರ ಸುಮ್ ಕೂತ್ರೆ ಏನಂತೀರ ನೀವು? ಇದರರ್ಥ ನಾವು SIT ರಚನೆ ಮಾಡಿದ್ದಾಗಲಿ ಅಥವಾ ಸರ್ಕಾರ ಯಾರ ಮೇಲಾದರೂ ಕೂಡ ನಾವು ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಇಂಥ ದೂರುಗಳು ಬಂದಮೇಲೆ ಸ್ವಲ್ಪ ಗಂಭೀರ ಸ್ವರೂಪದೂ ಆಗಿದ್ದಾವೆ. ಎಲ್ಲನೂ ನೀವು ಬರೀ ಕೇವಲ ನ್ಯಾಷನಲ್ ಮೀಡಿಯಾ ಜೊತೆಗೆ ನಾನು ನೋಡ್ತಾ ಇದ್ದೆ, ಇಂಡಿಯಾ ಟುಡೇ ಆ ಎಲ್ಲ ಮ್ಯಾಗಝಿನ್ಸ್ ನೋಡ್ತಾ ಇದ್ದೆ ನಾನು. ಎಲ್ಲರೂ ಕೂಡ ಇವತ್ತು ಇದ್ರ ಬಗ್ಗೆ ಬರೀತಾ ಇದ್ದಾರೆ. ಹೀಗೆಲ್ಲ ಇದ್ದಾಗ ಸತ್ಯಾಸತ್ಯತೆ ಅದೇನಿದೆ ಎಂಥದ್ದಿದೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಆದಮೇಲೆ ಸತ್ಯ ಪರಿಸ್ಥಿತಿ ಗೊತ್ತಾಗೋದು. ಅಥವಾ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಯಾರೇ ಆಗಲಿ ಒಂದು ದಿವಸ ಯಾರ ಮ್ಯಾಗೂ ಕೂಡ ಪಟ್ಟು ಮಾಡಿ ತೋರಿಸ್ತಿಲ್ಲ. ಹೀಗಾಗಿ ಇವ್ರು ಯಾಕೆ ಅದನ್ನು ಒಯ್ದು ಮಂಜುನಾಥ್ಗೆ ಹಚ್ಚುವಂಥ ಕೆಲಸ ಮಾಡ್ತಾರೆ? ಇದು BJPಯವರು ಇದರಲ್ಲಿ ಕೂಡ ರಾಜಕೀಯ ಮಾಡಲಿಕ್ಕೆ ಬಯಸಿದ್ದಾರೆ. ಸೊ ಹಾಗೆ ನಾವು ಯಾರನ್ನೂ ಕೂಡ ದೂಷಿಸುವಂಥದ್ದು ಬೆರಳು ಮಾಡಿ ತೋರಿಸುವಂಥದ್ದು ಮಾಡಿಲ್ಲಲ್ಲ. ನೋಡಿ, ಅದನ್ನ ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ತದನಂತರ ಇವತ್ತು ದಿವಸ ಎಲ್ಲ ಬೆಳವಣಿಗೆಗಳು ಏನಾಗಿದ್ದಾವೆ ಸ್ವಲ್ಪ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ದಿವಸ ಇದು ಆಯಿತು. ಎಲ್ಲೋ ಕಾಂಗ್ರೆಸ್ನವರು ಇದನ್ನ SIT ಮಾಡೋಕ್ಕೆ ಹಿಂಜರಿತಾ ಇದ್ದಾರೆ ಅಂಥೇಳಿ ಇಂಥ ಒಂದು ದೊಡ್ಡ ಇದು ಆದಾಗ ಇದು ನ್ಯಾಷನಲ್ ಲೆವೆಲ್ ಇವತ್ತು ದಿವಸ ಇದು ಆದಮೇಲೆ ಯಾರೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಲ್ಲಿ ಯಾರೇ ಇರಲಿ SIT ರಚಿಸುವಂಥದ್ದು ಅನಿವಾರ್ಯತೆ ಬಂದೇ ಬರ್ತದೆ. ಹೀಗಾಗಿ SIT ರಚನೆ ಮಾಡಿ. ಇದರ ಅರ್ಥ SIT ರಚನೆ ಮಾಡಿ ಯಾರನ್ನರೇ ನಾವು ಗುರಿಯಾಗಿ ಇಟ್ಟುಕೊಂಡು ಅಂತ ಮಾಡುವಂಥ ಕೆಲಸ ನಮ್ದು ಯಾವುದೂ ಉದ್ದೇಶ ಇಲ್ಲ. ಆ SIT ಇದರಲ್ಲಿ ಇವತ್ತು ದಿವಸ ಏನು ಸತ್ಯ ಹೊರಗೆ ಬರ್ತದೆ ಅದು ಸತ್ಯ ಇರ್ತದೆ. ಹೀಗಾಗಿ ನೀವು ನೀವೇ ಯಾಕೆ ಅದರ ಯಾರನ್ನೂ ಕಡೆ ಬಟ್ಟೆ ಮಾಡಿ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ? BJPಯವರು ಮಾಡ್ತಾರೆ ಬಟ್ಟೆ ಮಾಡಿ ತೋರಿಸುವಂಥ ಕೆಲಸ. ಈಗ ಮಂಜುನಾಥೇಶ್ವರ ಕಡೆ ಬಟ್ಟೆ ಮಾಡಿ ತೋರಿಸುವಂಥದ್ದು ಯಾರು ಮಾಡಿದಾರೆ? BJPಯವ್ರು. ನಾವು ಮಾಡಿಲ್ಲಲ್ಲ, ನಾವು ಹೇಳಿದ್ದೇವೆ ಏನಾದರೂ? ಅವ್ರು ಯಾರು ನೋಡ್ರಿ, ಯಾರು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ನಾವು ಸ್ವಚ್ಛವಾಗಿದ್ರೆ ಯಾರು ನಮ್ಮನ್ನ ಟಾರ್ಗೆಟ್ ಮಾಡಿ ಏನ್ ಮಾಡ್ತಾರೆ? ಟಾರ್ಗೆಟ್ ಮಾಡಿದ್ದು ಸತ್ಯಾಸತ್ಯ SIT ಎನ್ಕ್ವೈರಿ ಗೊತ್ತಾಗುತ್ತಲ್ಲ. ಹೀಗಾಗಿ ನಮ್ಮ ಉದ್ದೇಶ ಯಾರನ್ನೂ ಕೂಡ ಟಾರ್ಗೆಟ್ ಮಾಡೋದಿಲ್ಲ. ಇವತ್ತು ಧರ್ಮಸ್ಥಳ ಕ್ಷೇತ್ರ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ, ಅಲ್ಲೆಲ್ಲರೂ ಕೂಡ ನಾವು ನಡ್ಕೋತೀವಿ. ಎಷ್ಟೋ ಇವತ್ತು ಸಂದರ್ಭದಲ್ಲಿ ಹೋಗಿ ಮಂಜುನಾಥೇಶ್ವರನ ಹತ್ರ ನಾವು ಪ್ರಮಾಣ ಮಾಡಿ ಇವತ್ತು ದಿವಸ ನಾವು ಸತ್ಯವನ್ನು ಹೇಳ್ತೀವಿ. ಹೀಗಿದ್ದಾಗ ಅಲ್ಲಿ ಯಾರನ್ನ ಟಾರ್ಗೆಟ್ ಮಾಡುವಂಥದ್ದಾಗಲಿ ಇದು ಮಾಡುವಂಥದ್ದು ಅದು ಆಗೋದಿಲ್ಲ. ಆ ಕೆಲಸಕ್ಕೆ ನಮ್ಮ ಸರ್ಕಾರ ಯಾವುದೇ ಪ್ರೋತ್ಸಾಹ ಕೊಡ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.